ಅದು 3 ತಾಲೂಕಿನ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಏಕೈಕ ಸರ್ಕಾರಿ ಆಸ್ಪತ್ರೆ. ಆದರೆ ಅಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ಲ. ಕಳೆದ ವರ್ಷ ಸಿದ್ದು ಸರ್ಕಾರ ಮೇಲ್ದರ್ಜೆಗೆ ಏರಿಸೋದಕ್ಕೆ ಅಸ್ತು ಅಂತ ಹೇಳಿತ್ತು. ಆದರೆ ಇವತ್ತಿನವರೆಗೂ ಕಾಮಗಾರಿ ಶುರು ಮಾಡಿಲ್ಲ. ಹೀಗಾಗಿ ನಿಮ್ಮ ನ್ಯೂಸ್ 18 ಕನ್ನಡ ಜನರ ಧ್ವನಿಯಾಗಿ ವರದಿಯನ್ನು ಬಿತ್ತರಿಸಿದೆ. ರಾತ್ರಿ ವೇಳೆಯಲ್ಲಿ ಬಾಣಂತಿಗಳಾಗಲಿ ಮಗು ಆಗಲಿ ಬಹಳ ಸಮಸ್ಯೆ ಆಗತ್ತೆ. ಧಾರವಾಡದ ಅಳ್ನಾವರ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಸಂಕಷ್ಟದ ಪರಿಸ್ಥಿತಿ ಇದೆ. ಮೂಲಭೂತ ಸೌಕರ್ಯಗಳಿಲ್ಲ, ಗೋಳು ಕೇಳೋರಿಲ್ಲ. ಅಳ್ನಾವರದ ಸರ್ಕಾರಿ ಆಸ್ಪತ್ರೆಗೆ ಬೇಕಿದೆ ಟ್ರೀಟ್ಮೆಂಟ್. ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋರೇ ಜಾಸ್ತಿ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲ ಬಡವರೇ. ಹೀಗಾಗಿ ದೊಡ್ಡವರೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹಾಯಾಗಿದ್ದು ಬಿಡ್ತಾರೆ. ಆದ್ರೆ ಬಡವರು ಮಾತ್ರ ಈ ಸರ್ಕಾರಿ ಆಸ್ಪತ್ರೆಗಳನ್ನ ತಮ್ಮ ಪಾಲಿನ ಸಂಜೀವಿನಿ ಕೇಂದ್ರ ಅಂದ್ಕೊಂಡಿರ್ತಾರೆ. ಲಕ್ಷ ಲಕ್ಷ ಕೊಟ್ಟು ಖಾಸಗಿ ಆಸ್ಪತ್ರೆಗೆ ಹೋಗೋದಕ್ಕಾಗಲ್ಲ ಅಂತ ಇಲ್ಲೇ ಪರದಾಡ್ತಿದ್ದಾರೆ. ಆದ್ರೆ ಇಲ್ಲಿನ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಶೋಚನೀಯ ಅನಿಸುತ್ತೆ. ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಇರ್ಲಿ, ಇಲ್ಲಿನ ಆಸ್ಪತ್ರೆ ವ್ಯವಸ್ಥೆಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ. ಇದು ಧಾರವಾಡ ಜಿಲ್ಲೆಯ ಅಳ್ನಾವರ ಪಟ್ಟಣದಲ್ಲಿರೋ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಮೊದಲು ಅಳ್ನಾವರ ಪಟ್ಟಣ ಧಾರವಾಡ ತಾಲೂಕಲ್ಲೇ ಇತ್ತು. ಆದರೆ ಕೆಲ ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ 50 ತಾಲೂಕುಗಳನ್ನ ರಚನೆ ಮಾಡಿದಾಗ ಅಳ್ನಾವರವು ತಾಲೂಕಾಗಿ ಅಸ್ತಿತ್ವಕ್ಕೆ ಬಂತು. ಆದ್ರೆ ಏನ್ ಬಂತು ಪ್ರಯೋಜನ? ತಾಲೂಕು ಆಸ್ಪತ್ರೆಯಲ್ಲೇ ಹೇಳೋರಿಲ್ಲ ಕೇಳೋರಿಲ್ಲ. ಈ ಆಸ್ಪತ್ರೆಯನ್ನ ನಂಬಿಕೊಂಡು 3 ತಾಲೂಕುಗಳಿಂದ ಹೆರಿಗೆಗೆ ಬರ್ತಾರೆ. ಆದ್ರಿಲ್ಲಿ ಸರಿಯಾದ ಬೆಡ್ ಇಲ್ಲ, ವೈದ್ಯರ ವ್ಯವಸ್ಥೆಯೂ ಇಲ್ಲ. ರಾತ್ರಿ ಹೊತ್ತಲ್ಲಿ ಬಂದ್ರೆ ಧಾರವಾಡ ಜಿಲ್ಲಾಸ್ಪತ್ರೆಗೆ ಹೋಗಿ ಅಂತಾರಂತೆ. ಹೀಗಾಗಿ ಬಡವರ ಧ್ವನಿಯಾದ ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಸಂಬಂಧಪಟ್ಟವರ ಕಣ್ತೆರೆಸೋ ಕೆಲಸ ಮಾಡ್ತಿದೆ. ಆದಷ್ಟು ಬೇಗನೆ ನಮಗೆ ಇದನ್ನು ಅನುಮೋದನೆ ಮಾಡಬೇಕಾಗಿ ನಮ್ಮದು ಒಂಥರ ವಿನಂತಿ ಇದೆ. ಕಾರಣಗಳಿದ್ರೆ ಬೇರೆ ಮಾತು. ಆ ಹೇರಿಕೆ ಸಂದರ್ಭದಲ್ಲಿ ಏನಾಗತ್ತೆ, ಬಾಣಂತಿಗಳಾಗಲಿ ಮಗು ಆಗಲಿ ಭಾಳಷ್ಟು ಅಂದರೆ ಭಾಳ ಸಮಸ್ಯೆ ಆಗತ್ತೆ. ಏನಾದರೂ ಆಗ್ಬೋದು ಅನಾಹುತು. ಅದಕ್ಕೆ ಕಾಳಜಿ ವಹಿಸಿ ಅದನ್ನು ಮಾಡಬೇಕಾಗಿ ನಮ್ಮದು ವಿನಂತಿ. 2025-26ರ ಬಜೆಟ್ನಲ್ಲಿ ಈ ಆಸ್ಪತ್ರೆಯನ್ನ ಸಮುದಾಯದ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೆ ಏರಿಸ್ತೀವಿ ಅಂತ ಘೋಷಣೆ ಮಾಡಲಾಗಿತ್ತು. ಆದ್ರಿದು ಬರೀ ಬಜೆಟ್ ಕಾಪಿಗಷ್ಟೇ ಸೀಮಿತವಾಗಿದೆ. ಇವತ್ತಿನವರೆಗೂ ಈ ಆಸ್ಪತ್ರೆಗೆ ಯಾವೊಂದು ಕಾಯಕಲ್ಪವೂ ಸಿಕ್ಕಿಲ್ಲ. ಗರ್ಭಿಣಿಯರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಕಾರಣ ಇಲ್ಲಿ ಬಂದಾಗ ವೈದ್ಯರು ಸಹ ಇರೋದಿಲ್ಲ. ಹಾಗೆಯೇ ವೈದ್ಯರು ಇದ್ದರೂ ಕೂಡ ಯಾವುದೇ ಸೌಲಭ್ಯಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ. ಇಲ್ಲಿಯ ಜನರಿಗೆ ಭಾಳ ಅಂದರೆ ಭಾಳ ತೊಂದರೆ ಆಗ್ತಾ ಇದೆ. ರಾತ್ರಿ 1 ಗಂಟೆ 2 ಗಂಟೆಗೆ ನಾವು ಧಾರವಾಡ ಹೋಗಬೇಕಾಗ್ತದೆ. ಅದು ಕೂಡ ಹೋಗಬೇಕಾದ್ರೆ ಮಧ್ಯದಲ್ಲಿನೇ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿವೆ. ಒಟ್ನಲ್ಲಿ ಬಡವರ ಪಾಲಿನ ಸಂಜೀವಿನಿ ಆಗಿರೋ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗೆ ಮುಕ್ತಿ ಕಾಣಿಸಬೇಕಿದೆ. ಜನಪ್ರತಿನಿಧಿಗಳು ಕೊಟ್ಟ ಭರವಸೆಯನ್ನ ಈಡೇರಿಸೋ ಕೆಲಸ ಮಾಡಬೇಕಿದೆ. ಮಂಜುನಾಥ ಎಡಳ್ಳಿ, ನ್ಯೂಸ್ 18 ಧಾರವಾಡ.